ಪ್ರಿಯ ವಿದ್ಯಾರ್ಥಿಗಳೇ, ಮಾಸ್ಟರ್ ಮೈಂಡ್ಗೆ ಸ್ವಾಗತ. ನಾನು ಆಯಿಷಾ. ಇಂದು ನಾವು ವರ್ಷದ ಪ್ರಮುಖ ದಿನಾಚರಣೆಗಳು ಭಾಗ 5ರ ಮೂಲಕ ಕೆಲವೊಂದು ಪ್ರಶ್ನೆಗಳನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ನೀವು ಅದಾಗಲೇ ಭಾಗ 4 ಅನ್ನು ಕೂಡ ನೋಡಿದ್ದೀರಿ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇವತ್ತು ಭಾಗ 5ರ ಕೆಲವೊಂದು ಪ್ರಶ್ನೆಗಳಿಗೆ ಹೋಗೋಣ. ನಮ್ಮ ಪ್ರಥಮ ಪ್ರಶ್ನೆ, ರಾಷ್ಟ್ರೀಯ ತಂತ್ರಜ್ಞಾನ ದಿನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಹೇಳಿಕೆ ಎ, ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಮೇ 11ರಂದು ಆಚರಿಸಲಾಗುತ್ತದೆ. ಹೇಳಿಕೆ ಬಿ, 2024ರ ರಾಷ್ಟ್ರೀಯ ತಂತ್ರಜ್ಞಾನದ ಥೀಮ್ ಇನ್ವೆಸ್ಟ್ ಇನ್ ಟೆಕ್ನಾಲಜಿ, ಗೇರ್ ಅಪ್ ದಿ ಪ್ರೋಗ್ರೆಸ್ ಎಂದಾಗಿದೆ. ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿರಿ. ಹೇಳಿಕೆ ಎ ಸರಿಯಾಗಿದೆ, ಹೇಳಿಕೆ ಬಿ ಸರಿಯಾಗಿದೆ, 2 ಹೇಳಿಕೆಗಳು ತಪ್ಪಾಗಿದೆ, 2 ಹೇಳಿಕೆಗಳು ಸರಿಯಾಗಿದೆ. ಯಾವುದು ಸರಿಯಾದ ಉತ್ತರ ಅಂತ ನೋಡೋಣ. ಮೊದಲನೇದಾಗಿ, ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಮೇ 11ರಂದು ಆಚರಿಸಲಾಗುತ್ತದೆ ಅನ್ನುವಂಥದ್ದು ಸರಿಯಾದ ಉತ್ತರ. ಆದರೆ ಹೇಳಿಕೆ ಬಿ ಇದೆಯಲ್ಲ, 2024 ರಾಷ್ಟ್ರೀಯ ತಂತ್ರಜ್ಞಾನದ ಥೀಮ್ ಇನ್ವೆಸ್ಟ್ ಇನ್ ಟೆಕ್ನಾಲಜಿ, ಇದು ತಪ್ಪಾಗಿದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಹೇಳಿಕೆ ಎ ಸರಿಯಾಗಿದೆ. ಹಾಗಿದ್ರೆ ಈ ವರ್ಷದ ಥೀಮ್ ಏನು ಅನ್ನೋದನ್ನು ಮತ್ತು ಇನ್ನಷ್ಟು ವಿವರಗಳನ್ನು ನೋಡೋಣ. ಈ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಏನಿದೆಯಲ್ಲ, ಮೇ 11ರಂದು ಆಚರಿಸಲಾಗುತ್ತದೆ. ಹಾಗೆಯೇ ಈ ತಂತ್ರಜ್ಞಾನ ದಿನದ ಈ ವರ್ಷದ 2024ರ ಥೀಮ್ ಫ್ರಮ್ ಸ್ಕೂಲ್ಸ್ ಟು ಸ್ಟಾರ್ಟಪ್ಸ್, ಇಗ್ನೈಟಿಂಗ್ ಯಂಗ್ ಮೈಂಡ್ಸ್ ಟು ಇನೋವೇಟ್ ಅನ್ನುವಂಥದ್ದಾಗಿದೆ. ಅಂದರೆ ಶಾಲೆಗಳಿಂದ ಹಿಡಿದು ಯಾವುದೇ ಸ್ಟಾರ್ಟಪ್ಗಳವರೆಗೆ ಇಗ್ನೈಟಿಂಗ್ ಯಂಗ್ ಮೈಂಡ್ಸ್ ಟು ಇನೋವೇಟ್. ಇನೋವೇಟ್ ಅಂದರೆ ನವೀನ ಮಾದರಿಯಲ್ಲಿ ಹೊಸ ಹುಡುಕಾಟಗಳನ್ನು ಮಾಡುವುದಕ್ಕೆ, ಹೊಸ ರೀತಿಯಲ್ಲಿ ಸಂಶೋಧನೆಗಳನ್ನು ಮಾಡುವುದಕ್ಕೆ ಇಗ್ನೈಟಿಂಗ್ ಯಂಗ್ ಮೈಂಡ್ಸ್. ಇಗ್ನೈಟಿಂಗ್ ಅಂದರೆ ಕಿಡಿ ಹೊತ್ತಿಸು ಅನ್ನುವಂಥ ಒಂದು ಅರ್ಥ ಬರ್ತದೆ. ಆ ರೀತಿ ಒಂದು ಸ್ಪಾರ್ಕನ್ನು ಕೊಡಬೇಕು ಅನ್ನುವಂಥದ್ದು. ಸೊ ಯಾವುದರ ಮೂಲಕ? ತಂತ್ರಜ್ಞಾನದ ಮೂಲಕ. ತಂತ್ರಜ್ಞಾನವನ್ನು ಹೆಚ್ಚು ಹೆಚ್ಚು ಬಳಸ್ಕೊಳ್ಬೇಕು ಅನ್ನುವಂಥ ಮೂಲಕ. ಯಾಕಂದರೆ ಈ ದಿನಾಚರಣೆಯ ಉದ್ದೇಶವೇ ಯಾವುದೇ ಸ್ಟಾರ್ಟಪ್ಗಳಾಗಿರಲಿ, ಸ್ಕೂಲ್ ಚಿಲ್ಡ್ರನ್ಗಳಾಗಿರಲಿ ಅಥವಾ ಯಾರೇ ಆಗಿರಲಿ, ಒಟ್ಟು ನಾಗರಿಕರು ಹೆಚ್ಚು ಹೆಚ್ಚು ತಾಂತ್ರಿಕವಾಗಿ ಪರಿಣತರಾಗಬೇಕು, ಟೆಕ್ನಾಲಜಿಯನ್ನು ಅತ್ಯುತ್ತಮ ಉದ್ದೇಶಕ್ಕೋಸ್ಕರ ಬಳಸ್ಕೋಬೇಕು ಅನ್ನುವಂಥ ಒಂದು ಉದ್ದೇಶದಿಂದಲೇ ಈ ಒಂದು ತಂತ್ರಜ್ಞಾನ ದಿನವನ್ನು ಆಚರಿಸಲಾಗುವಂಥದ್ದು. ಈ ದಿನದ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ನೋಡೋಣ. ಮೊದಲನೇದಾಗಿ, ಭಾರತದಲ್ಲಿ ಮೇ 11, 1998ರಂದು ಪೋಖ್ರಾನ್ನಲ್ಲಿ ಆಪರೇಷನ್ ಶಕ್ತಿ ಪೋಖ್ರಾನ್ 2 ಪರಮಾಣು ಪರೀಕ್ಷೆಯನ್ನು ಮಾಡಲಾಗ್ತದೆ. ಈ ಹಿನ್ನೆಲೆಯಲ್ಲಿ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಈ ಒಂದು ಸಾಧನೆಗಳ ನೆನಪಿಗೋಸ್ಕರ ಆಗಿನ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೇ 11ನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಘೋಷಿಸ್ತಾರೆ. ಸೊ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು 1999ರಿಂದ ಪ್ರತಿ ವರ್ಷ ತಂತ್ರಜ್ಞಾನಾಭಿವೃದ್ಧಿ ಮಂಡಳಿ ಇದನ್ನು ಆಚರಿಸ್ತದೆ. ಅದರ ಜೊತೆಗೆ ಭಾರತೀಯ ತಂತ್ರಜ್ಞಾನ ಮಂಡಳಿಯು ತಂತ್ರಜ್ಞಾನಕ್ಕೆ ಅಂದರೆ ಆ ಕ್ಷೇತ್ರಕ್ಕೆ ವಿವಿಧ ವ್ಯಕ್ತಿಗಳಾಗಿರಲಿ ಅಥವಾ ಯಾವೇ ಸಂಸ್ಥೆಗಳಾಗಿರಲಿ, ಸಂಘ ಸಂಸ್ಥೆಗಳ ಅವರ ಕೊಡುಗೆಗೋಸ್ಕರ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೂಡ ನೀಡುತ್ತದೆ. ಈ ಪ್ರಶಸ್ತಿಯನ್ನು ರಾಷ್ಟ್ರಪತಿಯವರು ನೀಡ್ತಾರೆ. ಮತ್ತು ಆ ದಿವಸ ಎಲ್ಲ ಸ್ಕೂಲ್ಗಳಲ್ಲಿ, ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ, ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಇರ್ತದಲ್ಲ ಸಂಸ್ಥೆಗಳು, ತಾಂತ್ರಿಕ ಸಂಸ್ಥೆಗಳು, ತಂತ್ರಜ್ಞಾನ ಸಂಸ್ಥೆಗಳೆಲ್ಲ ಇರ್ತಾವಲ್ಲ, ಅಲ್ಲೆಲ್ಲ ವಿವಿಧ ರೀತಿಯಲ್ಲಿ ಕಾಂಪಿಟಿಷನ್ಗಳನ್ನು ಮಾಡೋದು, ಕ್ವಿಜ್ಗಳನ್ನು ಮಾಡೋದು, ಸಂವಾದಗಳನ್ನು ನಡೆಸೋದು, ಸೆಮಿನಾರ್ಗಳನ್ನು ನಡೆಸೋದು ಅಥವಾ ಪ್ರೆಸೆಂಟೇಷನ್ ಬೇರೆ ಬೇರೆ ರೀತಿಯಲ್ಲಿ ಮಾಡೋದು, ಇದೆಲ್ಲವನ್ನು ಮಾಡಲಾಗುತ್ತೆ. ಇದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಅಡಿಯಲ್ಲಿ ಬರುವಂತಹ ಒಂದು ಸಂಸ್ಥೆ ಇದೆ. ಈ ತಂತ್ರಜ್ಞಾನದ ಪ್ರಾರಂಭ, ಇವಾಗ ಸೂಜಿಯಿಂದ ಸ್ಯಾಟಲೈಟ್ವರೆಗೂ ತಂತ್ರಜ್ಞಾನವೇ ಆವರಿಸ್ಕೊಂಡಿದೆ. ತಂತ್ರಜ್ಞಾನದ ಪ್ರಾರಂಭ ಯಾವಾಗಾಯಿತು ಅಂತ ನಾವು ನೋಡೋದಾದರೆ 3 ಮಿಲಿಯನ್ ವರ್ಷಗಳ ಹಿಂದೆ ಇತಿಹಾಸಕ್ಕೆ ನಾವು ಹೋಗಬೇಕಾಗತ್ತೆ. ಯಾವುದರ ಮೂಲಕ ತಂತ್ರಜ್ಞಾನ ಪ್ರಾರಂಭ ಆಯಿತು ಅಂತ ನಿಮ್ಗೆ ಗೊತ್ತಾ? ಕಲ್ಲನ್ನು ಕಡಿದು ಬೇರೆ ಬೇರೆ ರೀತಿಯ ಪರಿಕರಗಳನ್ನು, ಆಯುಧಗಳನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡಿದ್ರಲ್ಲ, ಅದುವೇ ಒಂದು ಟೆಕ್ನಾಲಜಿಯ ಆರಂಭ ಅಂತ ಇತಿಹಾಸಕಾರರು ಗುರುತಿಸ್ತಾರೆ. ಓಕೆ, ಇಷ್ಟು ಸಾಕು. ನಮ್ಮ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇವಾಗ ನಮ್ಮ 2ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿರಿ. ಎ, ದಾದಿಯರ ಸೇವೆಗಳನ್ನು ಗೌರವಿಸಲು ಮೇ 12ನ್ನು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ದಾದಿಯರ ದಿನವಾಗಿ ಆಚರಿಸಲಾಗುತ್ತದೆ. ಹೇಳಿಕೆ ಬಿ, ಇದು ಇಂಗ್ಲೆಂಡ್ನ ಸಮಾಜ ಸುಧಾರಕಿ, ಸಂಖ್ಯಾಶಾಸ್ತ್ರಜ್ಞೆ ಮತ್ತು ಆಧುನಿಕ ಶುಶ್ರೂಷೆಯ ಸಂಸ್ಥಾಪಕಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮ ವಾರ್ಷಿಕೋತ್ಸವವಾಗಿದೆ. ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದವುಗಳನ್ನು ಗುರುತಿಸಿ. ಹೇಳಿಕೆ ಎ ಸರಿಯಾಗಿದೆ, ಹೇಳಿಕೆ ಬಿ ಸರಿಯಾಗಿದೆ, 2 ಹೇಳಿಕೆಗಳು ತಪ್ಪಾಗಿದೆ, 2 ಹೇಳಿಕೆಗಳು ಸರಿಯಾಗಿದೆ. ಇಲ್ಲಿ ದಾದಿಯರಂದ್ರೆ ಗೊತ್ತಲ್ವ, ನರ್ಸ್ಗಳು. ನರ್ಸ್ ಅವರ ಸೇವೆಗಳನ್ನು ಗೌರವಿಸಲಿಕ್ಕೋಸ್ಕರ ಮೇ 12ನ್ನು ವಿಶ್ವದಾದ್ಯಂತ ನರ್ಸ್ ಡೇ ಅಂತ ಗುರುತಿಸಲಾಗ್ತದೆ. ಇದು ಸರಿಯಾದ ಹೇಳಿಕೆ. ಇಂಗ್ಲೆಂಡ್ನ ಒಬ್ಬ ಮಹಾನ್ ಮಾನವೀಯತಾವಾದಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮ ವಾರ್ಷಿಕೋತ್ಸವದ ಜನ್ಮದಿನದ ನೆನಪಿಗೋಸ್ಕರ ಈ ಒಂದು ಡೇಯನ್ನು ಆಚರಿಸಲಾಗ್ತದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ 4. 2 ಹೇಳಿಕೆಗಳು
ಸರಿಯಾಗಿವೆ. ಹಾಗೆಯೇ ನಮ್ಮ 3ನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಎ. ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ನರ್ಸಸ್ ಎಂಬುದು 130ಕ್ಕೂ ಹೆಚ್ಚು ರಾಷ್ಟ್ರೀಯ ದಾದಿಯರ ಸಂಘಗಳ ಒಕ್ಕೂಟವಾಗಿದೆ. ಹೇಳಿಕೆ ಬಿ. 1899ರಲ್ಲಿ ಸ್ಥಾಪಿತವಾದ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ನರ್ಸಸ್ ಆರೋಗ್ಯ ವೃತ್ತಿಪರರಾಗಿ ವಿಶ್ವದ ಮೊದಲ ಮತ್ತು ವ್ಯಾಪಕವಾಗಿ ಚಾಲ್ತಿಯಲ್ಲಿರುವಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. ಇದು 2 ಹೇಳಿಕೆಗಳು ಕೂಡ ಸರಿಯಾಗಿದೆ. ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ನರ್ಸಸ್ ಇದೆಯಲ್ಲ, ಜಾಗತಿಕವಾಗಿ ಆರೋಗ್ಯ ಕ್ಷೇತ್ರದ ಒಂದು ಅಪ್ರತಿಮ ಸಂಸ್ಥೆ ಅಂತ ಹೇಳ್ಬೋದು, ತುಂಬ ಪ್ರಮುಖವಾದಂತಹ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಸೊ ಇಲ್ಲಿ ಕೂಡ 2 ಹೇಳಿಕೆಗಳು ಸರಿಯಾಗಿದೆ. ಸರಿಯಾದ ಉತ್ತರ 4. ಇವಾಗ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ ಈ ನರ್ಸ್ಗಳ ಒಂದು ಮಹತ್ವ ನಾರ್ಮಲ್ ಆಗಿ ಅದು ಗೊತ್ತಿರೋದಿಲ್ಲ, ಅದು ಹುಷಾರು ತಪ್ಪಿದ ಮೇಲೇ ಗೊತ್ತಾಗೋದು. ಹಾಗಾಗಿ ಒಂದು ಕೋಟನ್ನು ನಿಮಗೆ ನಾನು ನೆನಪಿಸಲಿಕ್ಕೆ ಬಯಸ್ತೀನಿ. ಸೇವ್ 1 ಲೈಫ್ ಯು ಆರ್ ಎ ಹೀರೋ, ಸೇವ್ 100 ಲೈವ್ಸ್ ಯು ಆರ್ ಎ ನರ್ಸ್. ಇದು ತುಂಬ ಅವರ ಒಂದು ಡೆಡಿಕೇಶನ್ಗೆ ತಕ್ಕದಾದಂಥ ಒಂದು ಕೋಟ್ ಅಂತ ಹೇಳ್ಬೋದು. ಒಬ್ಬರ ಪ್ರಾಣವನ್ನು ಉಳಿಸಿದರೆ ನೀನು ಹೀರೋ, ಅದೇ ಹಲವರ ಪ್ರಾಣವನ್ನು ಉಳಿಸೋದು ನಿನ್ನ ಕಾಯಕವಾದರೆ ನೀನು ದಾದಿ. ಸೊ ಆಲ್ರೆಡಿ ಹೇಳಿದಂಗೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ನರ್ಸ್ ಇದ್ದಾರಲ್ಲ, ಆ ಸಂಸ್ಥೆ ಪ್ರತಿ ವರ್ಷ ಬೇರೆ ಬೇರೆ ಥೀಮ್ನೊಂದಿಗೆ ಜಾಗತಿಕವಾಗಿ ಆರೋಗ್ಯ ಕಾರ್ಯಕರ್ತರಿಗೆ ಶಿಕ್ಷಣ ನೀಡಲಿಕ್ಕೆ ಮತ್ತು ಸಹಾಯ ಮಾಡಲಿಕ್ಕೆ ಅಂತಾರಾಷ್ಟ್ರೀಯ ದಾದಿಯರ ಕಿಟ್ಟನ್ನು ಕೂಡ ಹಂಚಿಕೆ ಮಾಡ್ತದೆ. ಫ್ಲಾರೆನ್ಸ್ ನೈಟಿಂಗೇಲ್ ಅವರನ್ನು ಆಧುನಿಕ ಶುಶ್ರೂಷೆಯ ಸಂಸ್ಥಾಪಕಿ ಎನ್ನಲಾಗುತ್ತದೆ. 1850ರ ಸಮಯದಲ್ಲಿ ರಷ್ಯಾ ಮತ್ತು ಬ್ರಿಟನ್ ನಡುವೆ ಕ್ರಿಮಿಯಾ ಯುದ್ಧ ಏನು ನಡೀತಲ್ವ, ರಷ್ಯಾ ಮತ್ತು ಬ್ರಿಟನ್, ಆ ಸಮಯದಲ್ಲಿ ಅವರು ತುಂಬ ಅಂದರೆ ಒಂದು 38 ಮಹಿಳೆಯರ ಒಂದು ಟೀಮ್ ಕಟ್ಕೊಂಡು ಭಯಂಕರವಾದಂತಹ ಒಂದು ನೈರ್ಮಲ್ಯ ಬಿಕ್ಕಟ್ಟಿನ ಪರಿಸ್ಥಿತಿ ಬಂದಾಗ ಆ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಬ್ರಿಟಿಷ್ ಸೈನಿಕರನ್ನು ನೋಡಿಕೊಳ್ತಾರೆ ಮತ್ತು ವಿಶೇಷ ರೀತಿಯ ಶುಶ್ರೂಷೆ ಮಾಡ್ತಾರೆ. ಅವರ ಈ ಒಂದು ವಿಶೇಷ ರೀತಿಯ ಒಂದು ಮಾನವೀಯ ನಡೆನುಡಿಗಳಿಗಾಗಿ, ಅಂದರೆ ನರ್ಸ್ ಅನ್ನುವಂತಹ ಒಂದು ಏನಿದೆಯಲ್ಲ ಆ ಪ್ರೊಫೆಷನ್, ಅದು ಭಯಂಕರ ಹೋಲಿ ಪ್ರೊಫೆಷನ್ ಅದು. ಸೊ ಅದಕ್ಕೊಂದು ಬೇರೆ ರೀತಿಯ ಒಂದು ಘನತೆ ತಂದು ಕೊಟ್ಟಂತಹ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ಅಂಗವಾಗಿ ಇಂಟರ್ನ್ಯಾಷನಲ್ ನರ್ಸ್ ಡೇ ನಡೆಯುವಂಥದ್ದು. ಸೊ 2024ರ ಥೀಮ್ ಏನು ನರ್ಸ್ ಡೇದು? ಅವರ್ ನರ್ಸಸ್ ಅವರ್ ಫ್ಯೂಚರ್, ಅವರ್ ನರ್ಸಸ್ ಅವರ್ ಫ್ಯೂಚರ್, ದಿ ಎಕನಾಮಿಕ್ ಪವರ್ ಆಫ್ ಕೇರ್ ಅನ್ನುವಂಥದ್ದು 2024ರ ಥೀಮ್ ಆಗಿದೆ. 2023ರ ಥೀಮ್ ಏನು ಅನ್ನೋಂಥದ್ದನ್ನು ಕೂಡ ನಾವು ನೋಡಬೇಕು. ಯಾಕಂತ ಹೇಳಿದ್ರೆ 2023ರ ಥೀಮ್ ಇಷ್ಟೇ, ಅವರ್ ನರ್ಸಸ್ ಅವರ್ ಫ್ಯೂಚರ್. ಈ ಸಲ ಅದನ್ನು ಮತ್ತು ಎಕ್ಸ್ಟೆನ್ಷನ್, ದಿ ಎಕನಾಮಿಕ್ ಪವರ್ ಆಫ್ ಕೇರ್ ಅನ್ನುವಂತಹ ಒಂದು ಹೊಸ ಅದಕ್ಕೊಂದು ಇನ್ನಷ್ಟು ವ್ಯಾಲ್ಯೂ ಅಡಿಷನ್ನೊಂದಿಗೆ ಈ ವರ್ಷದ ಒಂದು ಥೀಮನ್ನು ನೀಡಲಾಗಿದೆ. ಸೊ ನಮ್ಮ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕವು ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ ಎಂಬ ಲಾಭೋದ್ದೇಶರಹಿತ ಸಂಸ್ಥೆಯ ದ್ವೈವಾರ್ಷಿಕ ಪ್ರಕಟಣೆಯಾಗಿದೆ. ಹೇಳಿಕೆ ಬಿ. ಇದನ್ನು ಪ್ರತಿ ವರ್ಷ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವಾದ ಮೇ 3ರಂದು ಬಿಡುಗಡೆಗೊಳಿಸಲಾಗುತ್ತದೆ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಎ ಮಾತ್ರ, ಬಿ ಮಾತ್ರ, ಎ ಮತ್ತು ಬಿ ಎರಡು, ಎ ಅಥವಾ ಬಿ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಕೂಡ. ಇದನ್ನು ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ ಎನ್ನುವಂತಹ ಸಂಸ್ಥೆ ಪ್ರಕಟಿಸುತ್ತೆ ಮತ್ತು ಅದು ಲಾಭೋದ್ದೇಶರಹಿತ ಸಂಸ್ಥೆಯಾಗಿದೆ. ಅದರ ಜೊತೆಗೆ ಅದು ದ್ವೈವಾರ್ಷಿಕ ಪ್ರಕಟಣೆಯಾಗಿದೆ. ಎವ್ರಿ ವರ್ಷ ಅದು ಪ್ರಕಟಣೆ ಆಗೋದಿಲ್ಲ. ಹಾಗೆಯೇ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಮೇ 3ರಂದು ಬಿಡುಗಡೆಗೊಳಿಸಲಾಗುತ್ತದೆ. ಹಾಗಾಗಿ ಇಲ್ಲಿ ಎರಡೂ ಹೇಳಿಕೆಗಳು ಸರಿಯಾಗಿದೆ. ಸರಿಯಾದ ಉತ್ತರ 3. ನಮ್ಮ 4ನೇ ಪ್ರಶ್ನೆ, 2024ರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಯಾವುದು? 150, 151, 159, 161. ಸರಿಯಾದ ಉತ್ತರ ವಿಶ್ವ ಪತ್ರಿಕಾ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 159. ಎಷ್ಟು ದೇಶಗಳಲ್ಲಿ? 180 ದೇಶಗಳಲ್ಲಿ ನಮ್ಮ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ 159ನೇ ಸ್ಥಾನದಲ್ಲಿದೆ. ಇನ್ನು 21 ದೇಶಗಳು ನಮಗಿಂತಲೂ ಕೆಳಗಿದೆ ಅಂತ ಹೇಳ್ಬೋದು. ಸೊ ಈ ವಿಚಾರದಲ್ಲಿ ನಾವು ತುಂಬ ಕೆಳಮಟ್ಟದಲ್ಲಿದ್ದೇವೆ ಅನ್ನೋದು ಕೂಡ ಆತಂಕದ ವಿಚಾರವಾಗಿದೆ. ಈ ವಿಚಾರದಲ್ಲಿ ಇನ್ನಷ್ಟು ವಿವರಗಳನ್ನು ನೋಡೋಣ. ಇದು ಮಾಧ್ಯಮ ಸ್ವಾತಂತ್ರ್ಯದ ಮೂಲಭೂತ ತತ್ವಗಳನ್ನು ಎತ್ತಿ ಹಿಡಿಯುತ್ತದೆ ಹಾಗೂ
ಪ್ರಪಂಚದಾದ್ಯಂತ ಇರುವ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಮೌಲ್ಯಮಾಪನ ಮಾಡುತ್ತದೆ. ಪತ್ರಿಕೆ ಅಥವಾ ಮಾಧ್ಯಮ ಅನ್ನುವಂಥದ್ದು ಒಂದು 4ನೇ ಅಂಗ ಅಂತ ಹೇಳ್ತಾರೆ. ಆ ರೀತಿಯಾಗಿ ಗೊತ್ತಲ್ವ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಈ ಪತ್ರಿಕಾ ಮಾಧ್ಯಮ ಅನ್ನುವಂಥದ್ದು 4ನೆಯ ಅಂಗ ಅಂತ ಹೇಳ್ತಾರೆ. ಅಷ್ಟು ಇಂಪಾರ್ಟೆಂಟ್. ಯಾಕಂದರೆ ಯಾವುದೇ ಒಂದು ದೇಶ ಆಗಿರಲಿ, ಅಲ್ಲಿನ ಯಾವುದೇ ಸರ್ಕಾರಗಳಾಗಿರಲಿ, ತಪ್ಪು ಹಾದಿಯಲ್ಲಿ ನಡೀತಾ ಇದ್ದರೆ ಪ್ರಥಮವಾಗಿ ಎಚ್ಚರಿಸುವವರು ಅಲ್ಲಿನ ಮಾಧ್ಯಮ ಅಲ್ವಾ. ಹಾಗಾಗಿ ಮಾಧ್ಯಮ ಸ್ವಾತಂತ್ರ್ಯದ ಮೇಲಿನ ಯಾವುದೇ ದಾಳಿಯಿಂದ ರಕ್ಷಿಸಲಿಕ್ಕೆ ತಮ್ಮ ವೃತ್ತಿಯಲ್ಲಿ ನಿರತರಾಗಿರುವ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡ ಪತ್ರಕರ್ತರಿಗೆ ಗೌರವ ಸಲ್ಲಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಹಾಗೆಯೇ 1991ರಲ್ಲಿ ಯುನೆಸ್ಕೋದ ಜನರಲ್ ಕಾನ್ಫರೆನ್ಸ್ನ 26ನೇ ಅಧಿವೇಶನದಲ್ಲಿ ಅಂಗೀಕರಿಸಿದ ಶಿಫಾರಸ್ಸಿನ ಬಳಿಕ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯು 1993ರಲ್ಲಿ ಈ ದಿನವನ್ನು ಘೋಷಿಸಿತು. 1991ರಲ್ಲಿ ಆಫ್ರಿಕನ್ ಪತ್ರಕರ್ತರು ಕೈಗೊಂಡಂತಹ ಒಂದು ವಿಂಡ್ ಹೋಕ್ ಘೋಷಣೆ, ಅದರ ಬಳಿಕ ಅಂದರೆ ಆ ವಿಂಡ್ ಹೋಕ್ ಘೋಷಣೆ ಅಂದರೆ ಮಾಧ್ಯಮದ ಬಹುತ್ವ ಮತ್ತು ಸ್ವಾತಂತ್ರ್ಯ. ಅದರ ಬಳಿಕ ಅದರ ಒಂದು ಅನುಷ್ಠಾನಕ್ಕೋಸ್ಕರ ವಿಶ್ವಸಂಸ್ಥೆ ಈ ನಿರ್ಣಯವನ್ನು ತೆಗೆದುಕೊಂಡಿದೆ. ನಮ್ಮ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯ 2024ರ ಥೀಮ್ ಏನು ಅನ್ನೋದನ್ನು ನೋಡೋಣ. ಎ ಪ್ರೆಸ್ ಫಾರ್ ದಿ ಪ್ಲಾನೆಟ್, ಜರ್ನಲಿಸಮ್ ಇನ್ ದಿ ಎನ್ವಿರಾನ್ಮೆಂಟಲ್ ಕ್ರೈಸಿಸ್. ಎಂಥ ಮಾತನ್ನು ಹೇಳಿದ್ದಾರೆ. ಜರ್ನಲಿಸಮ್ ಇನ್ ದಿ ಎನ್ವಿರಾನ್ಮೆಂಟಲ್ ಕ್ರೈಸಿಸ್ ಅನ್ನುವಂಥ ಒಂದು ಅದಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂತ ನೋಡಿ. ಹಾಗೆಯೇ 2023ರ ಥೀಮ್ ಭವಿಷ್ಯದ ಹಕ್ಕುಗಳ ರೂಪಿಸುವಿಕೆ, ಅಭಿವ್ಯಕ್ತಿ ಸ್ವಾತಂತ್ರ್ಯವು ಎಲ್ಲ ಮಾನವ ಹಕ್ಕುಗಳ ಚಾಲಕ ಶಕ್ತಿಯಾಗಿದೆ ಎಂದಾಗಿತ್ತು. ಅದನ್ನೇ ಇಂಗ್ಲೀಷ್ನಲ್ಲಿ ಏನು ಅಂತ ನೋಡೋಣ. ಇಲ್ಲಿ ಬರಿತೀನಿ ನೋಡಿ. ಇಲ್ಲಿ ಶೇಪಿಂಗ್ ಅ ಫ್ಯೂಚರ್ ಆಫ್ ರೈಟ್ಸ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆಸ್ ಅ ಡ್ರೈವರ್ ಫಾರ್ ಆಲ್ ಅದರ್ ಹ್ಯೂಮನ್ ರೈಟ್ಸ್. ಇದನ್ನೇ ಇಲ್ಲಿ ಕನ್ನಡದಲ್ಲಿ ಅನುವಾದ ಮಾಡಿರೋದು. ಭವಿಷ್ಯದ ಹಕ್ಕುಗಳು ರೂಪಿಸುವಿಕೆ, ಅಭಿವ್ಯಕ್ತಿ ಸ್ವಾತಂತ್ರ್ಯವು ಎಲ್ಲ ಮಾನವ ಹಕ್ಕುಗಳ ಚಾಲಕ ಶಕ್ತಿಯಾಗಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ರೀತಿಯ ವಿಚಾರಗಳನ್ನು, ಈ ರೀತಿಯ ಕೆಲವೊಂದು ಕೋಟ್ಗಳನ್ನು ನಿಮ್ಮ ಬೇರೆ ಬೇರೆ ಆನ್ಸರ್ಗಳಲ್ಲಿ ಕೂಡ ಬಳಸ್ಕೋಬೋದು. ಬರೀ ಈ ಪತ್ರಿಕಾ ಸ್ವಾತಂತ್ರ್ಯ ಅಂತ ಕೇಳಿದಾಗ ಮಾತ್ರ ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ಈ ವರ್ಲ್ಡ್ ಪ್ರೆಸ್ ಇಂಡೆಕ್ಸ್ನಲ್ಲಿ ಭಾರತದ ಪಾತ್ರ, ಭಾರತದ ಸ್ಥಾನ ಏನು ಅನ್ನೋದು ನೋಡೋದಾದರೆ, ಆವಾಗಲೇ ಹೇಳಿದ್ದೀನಿ 180 ರಾಷ್ಟ್ರಗಳಲ್ಲಿ ಭಾರತದ ಸ್ಥಾನ 159. ಕಳೆದ ವರ್ಷ 2023ರಲ್ಲಿ ಅದು 161 ಇತ್ತು. ಆದರೆ ಆ ಸಮಯದಲ್ಲಿ ನಮ್ಮ ನೆರೆಯ ಯಾವತ್ತೂ ಒಂದು ದುರಿತ ಕಾಲದವನ್ನು ಹೊಂದಿರುವಂತಹ ಪಾಕಿಸ್ತಾನದಂತಹ ರಾಷ್ಟ್ರಗಳು ಕೂಡ 150ನೇ ಸ್ಥಾನದಲ್ಲಿ ಇದ್ದವು ಅನ್ನೋದನ್ನು ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಅಂತಹ ಒಂದು ರಾಷ್ಟ್ರಗಳು ಕೂಡ ಒಂಥರ ಸರ್ವಾಧಿಕಾರದ ರಾಷ್ಟ್ರ, ಒಂದು ಧಾರ್ಮಿಕವಾದಂತಹ ಒಂದು ಧರ್ಮವನ್ನೇ ಕೇಂದ್ರವಿಟ್ಕೊಂಡು ಬಾಳ್ತಾ ಇರುವಂತಹ ರಾಷ್ಟ್ರಗಳು ಕೂಡ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಒಂದು ಸ್ವಲ್ಪ ಚೆನ್ನಾಗಿದ್ವು ಅನ್ನೋದು. ಯಾಕಂದರೆ ನಾವು ನಮ್ಮ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಳೋಕ್ಕೆ, ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಳೋದಕ್ಕೆ ಒಂದು ಟೈಮ್ ಅಂತ ಹೇಳ್ಬೋದು. 2024ರಲ್ಲಿ 159ನೇ ಸ್ಥಾನಕ್ಕೆ ಇಳಿದಿದೆ. ಇವಾಗ ಪತ್ರಿಕಾ ಸ್ವಾತಂತ್ರ್ಯ ಅಂದರೆ ಏನು ಅನ್ನುವಂಥದ್ದನ್ನು ನೋಡೋಣ. ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ವ್ಯಾಖ್ಯಾನವನ್ನೇ ಕೊಟ್ಟಿದ್ದಾರೆ, ನಿಮಗೋಸ್ಕರ ಓದ್ತೀನಿ. ಪತ್ರಕರ್ತರ ದೈಹಿಕ ಮತ್ತು ಮಾನಸಿಕ ಸುರಕ್ಷತೆಗಾಗಿ ರಾಜಕೀಯ, ಆರ್ಥಿಕ, ಕಾನೂನಾತ್ಮಕ ಮತ್ತು ಸಾಮಾಜಿಕ ಹಸ್ತಕ್ಷೇಪ ಮತ್ತು ಬೆದರಿಕೆಗಳು ಇಲ್ಲದಂತಹ ಪರಿಸರದಲ್ಲಿ ಸ್ವತಂತ್ರವಾಗಿ ಅಥವಾ ಸಾಮೂಹಿಕವಾಗಿ ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಸುದ್ದಿಗಳನ್ನು ಆಯ್ಕೆ ಮಾಡಲು, ರಚಿಸಲು ಮತ್ತು ಪ್ರಸಾರ ಮಾಡಲು ಇರುವ ಅವಕಾಶವಾಗಿದೆ. ತುಂಬ ಬ್ಯೂಟಿಫುಲ್ಲಾಗಿ ಇದನ್ನು ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ವರ್ಲ್ಡ್ ಪ್ರೆಸ್ ಇಂಡೆಕ್ಸ್ನ ಕಲಿತಾ ನಾವು ಈ ಥರ ಮಾಹಿತಿಗಳನ್ನು ಈ ಬಗ್ಗೆ ಕಲಿತಾ ಹೋದ್ವಿ. ನಮ್ಮ ಇವತ್ತಿನ ವಿಡಿಯೋಗೆ ಸಾಕು. ನಾಳೆ ಮತ್ತಷ್ಟು ವಿವರಗಳೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ. ಅಲ್ಲಿವರೆಗೂ ಧನ್ಯವಾದ. ನಮಸ್ಕಾರ.